HSRP ಹೈದರಾಬಾದ್ ಸ್ಪೆಷಲ್ ರಿಸರ್ವ್ ಪೊಲೀಸ್ನ 3 ಕಂಪನಿಗಳು 1956ರಲ್ಲಿ ರಾಜ್ಯಗಳ ಮರು ವಿಂಗಡಣೆಯಾದಾಗ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಗೊಂಡವು. ಅಂದಿನಿಂದ HSRPಯು MSRP ಆಗಿ ಮರುನಾಮಕರಣಗೊಂಡಿತು. ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಘೋಷಣೆಯಾದ ನಂತರ MSRPಯನ್ನು KSRP ಎಂದು ನಾಮಕರಣಗೊಳಿಸಲಾಯಿತು. ಅಂದಿನಿಂದ ಇಂದಿನವರೆಗೂ KSRPಯು ರಾಜ್ಯದಲ್ಲಿ ಅಂತರ್ಕಲಹ ನಡೆದಾಗ, ಕೋಮುಗಲಭೆ ನಡೆದಾಗ, ಪ್ರಕೃತಿ ವಿಕೋಪಗೊಂಡಾಗ STF ಕರ್ತವ್ಯ, ANF ಕರ್ತವ್ಯ ಜೊತೆಗೆ ವಿಶೇಷ ಸಂದರ್ಭಗಳಲ್ಲಿ ತಮ್ಮ ನಿಷ್ಠಾವಂತ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ. ಮಾನ್ಯರೇ, ಹಾಲ್ ಬೆಳಕಿನ ಆಯಸ್ಕಾಂತದಂತೆ ಆಕರ್ಷಿಸುವ ಲಲಿತ ಮಹಲ್ ರಸ್ತೆಗೆ ಹೊಂದಿಕೊಂಡಂತೆ KSRP 5ನೇ ಪಡೆಯ ಆಡಳಿತ ಕಚೇರಿಯು ಹಚ್ಚ ಹಸಿರಿನ ಮರಗಿಡಗಳ ನಡುವೆ ನೆಲೆಗೊಂಡಿದ್ದು ದಿನಾಂಕ 28/9/1983ರಲ್ಲಿ 14.30 ಹೆಕ್ಟೇರ್ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಶ್ರೀ ಚಾಮುಂಡೇಶ್ವರಿ ಬೆಟ್ಟದ ತಪ್ಪಲಿಗೆ ಹೊಂದಿಕೊಂಡಂತೆ ಸುಂದರವಾದ ಕವಾಯತು ಮೈದಾನವಿದ್ದು, ಇದರ ಪಕ್ಕದಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಗೆ 564 ಸುಸಜ್ಜಿತ ವಸತಿ ಗೃಹಗಳನ್ನು ಜಾಕಿ ಕ್ವಾರ್ಟರ್ಸ್ ಮತ್ತು ಗಾಯತ್ರಿಪುರಂನಲ್ಲಿ ನಿರ್ಮಾಣ ಮಾಡಲಾಗಿದೆ. ಪಡೆಯಲ್ಲಿ ಸುಸಜ್ಜಿತ ಶಸ್ತ್ರಾಗಾರ, ವಾಹನ ಸಾರಿಗೆ ವಿಭಾಗ ಮತ್ತು ಕಚೇರಿಗೆ ಹೊಂದಿಕೊಂಡಂತೆ ಇರುವ ಪಾರಂಪರಿಕ ಕಟ್ಟಡವನ್ನು 1916ರಲ್ಲಿ ಶ್ರೀ ಮಿರ್ಜಾ ಇಸ್ಮಾಯಿಲ್ ಹುಜೂರ್ ರವರು ವಿನ್ಯಾಸಗೊಳಿಸಿದ ಕಟ್ಟಡವನ್ನು ಪುನಃ ನವೀಕರಿಸಿ ಪೊಲೀಸ್ ಅತಿಥಿ ಗೃಹವನ್ನಾಗಿ ಮಾಡಲಾಗಿದೆ ಹಾಗೂ ಹಿರಿಯ ಅಧಿಕಾರಿಗಳ ವಿಶ್ರಾಂತಿ ಗೃಹ ಕೂಡ ಇದೆ. ಪಡೆಯಲ್ಲಿ ಉಪಹಾರ ಮಂದಿರ, CPC ಕ್ಯಾಂಟೀನ್, ಶುದ್ಧ ಕುಡಿಯುವ ನೀರಿನ ಘಟಕ, ನಂದಿನಿ ಹಾಲಿನ ಮಾರಾಟ ಮಳಿಗೆ, ಅತ್ಯುತ್ತಮ ಗ್ರಂಥಾಲಯ, ಕ್ಷೌರಿಕ ಕೊಠಡಿ, ವ್ಯಾಯಾಮ ಶಾಲೆ, ಹಿಟ್ಟಿನ ಗಿರಣಿ ಹಾಗೂ ಬೇಕರಿಯ ಸೌಲಭ್ಯವಿರುತ್ತದೆ. ಈ ಪಡೆಯ ಅಧಿಕಾರಿ ಸಿಬ್ಬಂದಿಗಳು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಕಾರ್ಯಾಚರಣೆಯ ಯಶಸ್ವಿಗೆ ಕಾರಣರಾಗಿರುತ್ತಾರೆ. ಈ ಕಾರ್ಯಾಚರಣೆಯ ಅವಧಿಯಲ್ಲಿ 8 ಜನ ಅಧಿಕಾರಿ ಸಿಬ್ಬಂದಿಗಳು ವೀರಮರಣವನ್ನು ಹೊಂದಿರುತ್ತಾರೆ. ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ಪಡೆಯ ಕಾನ್ಸ್ಟೇಬಲ್ ಗುರುಪ್ರಸಾದ್ ರವರು ಗುಂಡಿನ ಚಕಮಕಿಯಲ್ಲಿ ಮರಣ ಹೊಂದಿರುತ್ತಾರೆ. ಇವರಿಗೆ ಮರಣೋತ್ತರ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. 17 ಅಧಿಕಾರಿ ಸಿಬ್ಬಂದಿಗಳಿಗೆ ರಾಷ್ಟ್ರಪತಿಗಳ ಪದಕ ಹಾಗೂ 9 ಅಧಿಕಾರಿ ಸಿಬ್ಬಂದಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಲಭಿಸಿರುತ್ತದೆ. KSRP ಹೆಚ್ಚುವರಿ ಪೊಲೀಸ್ ತರಬೇತಿ ಶಾಲೆಯಲ್ಲಿ 2021-22ನೇ ಸಾಲಿನ 117 KSRP ಪ್ರಶಿಕ್ಷಣಾರ್ಥಿಗಳಿಗೆ ಬುನಾದಿ ತರಬೇತಿಯನ್ನು ಯಶಸ್ವಿಕರವಾಗಿ ನೀಡಲಾಗಿದೆ. 28/9/2023ರಂದು 5ನೇ ಪಡೆಯ ಕಮಾಂಡೆಂಟ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ ಶ್ರೀ ದೊರೆಮಣಿ ಭೀಮಯ್ಯ KB ರವರು STF ಬಾಂಬ್ ದಾಳಿಯಲ್ಲಿ ಬದುಕುಳಿದ ಶ್ರೀ ಪುಟ್ಟಸ್ವಾಮಿರವರನ್ನು ಕರೆಯಿಸಿ ಅವರ ಅನುಭವಗಳನ್ನು ಆಲಿಸಿ ಪ್ರಶಂಸಿಸಿರುತ್ತಾರೆ ಹಾಗೂ ನಿವೃತ್ತಿ ಹೊಂದಿದ ಅಧಿಕಾರಿ ಸಿಬ್ಬಂದಿಗಳ ಕುಂದುಕೊರತೆ ಸಭೆಯನ್ನು ಮಾಡಿರುತ್ತಾರೆ. ಇದಲ್ಲದೆ ಪಡೆಯಲ್ಲಿರುವ ಬೋರ್ವೆಲ್ಗಳ ಪುನಶ್ಚೇತನಕ್ಕಾಗಿ ನೀರಿನ ಹಿಂಗುಗುಂಡಿಗಳನ್ನು ಮಾಡಿಸಿರುತ್ತಾರೆ. ಕ್ರಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಅಧಿಕಾರಿ ಸಿಬ್ಬಂದಿಗಳ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ತರಗತಿಗಳನ್ನು ನಡೆಸಿ ಜೊತೆಗೆ ವಿವಿಧ ಆಸ್ಪತ್ರೆಗಳಿಂದ ವೈದ್ಯರುಗಳನ್ನು ಕರೆಯಿಸಿ ಆರೋಗ್ಯ ದೃಷ್ಟಿಯಿಂದ ಆಗಿಂದಾಗೆ ಆರೋಗ್ಯ ತಪಾಸಣೆ ಬಗ್ಗೆ ಕ್ರಮ ಕೈಗೊಂಡಿರುತ್ತಾರೆ. ಬೆಂಗಳೂರಿನಲ್ಲಿ ನಡೆಯುವ ಅಂತರ್ಪಡೆಗಳ ಕ್ರೀಡಾಕೂಟದಲ್ಲಿ ಪಡೆಯ ಕ್ರೀಡಾಪಟುಗಳು ಭಾಗವಹಿಸಿ 2022-23ರಲ್ಲಿ ಕಮಾಂಡೆಂಟ್ ರವರ ಮುಂದಾಳತ್ವದಲ್ಲಿ ಅಥ್ಲೆಟಿಕ್ ವಿಭಾಗದಲ್ಲಿ ಹೆಚ್ಚಿನ ಅಂಕ ಪಡೆದು ಓವರಾಲ್ ಚಾಂಪಿಯನ್ಶಿಪ್ ಪಡೆದು ಹಾಗೂ KSRPಯ ಹೆಮ್ಮೆಯ ಕ್ರೀಡೆ ಎಂದೇ ಕರೆಯುವ ಹಗ್ಗ ಜಗ್ಗುವ ಸ್ಪರ್ಧೆಯಲ್ಲಿ ವಿಜೇತರಾಗಿ ಈ ಪಡೆಗೆ ಕೀರ್ತಿಯನ್ನೇ ತಂದಿರುತ್ತಾರೆ. 2023ರ ದಸರಾ ಫಲಪುಷ್ಪ ಪ್ರದರ್ಶನದಲ್ಲಿ ಫಲಪುಷ್ಪ ಪ್ರದರ್ಶಿಸಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಸನ್ಮಾನ್ಯ ಶ್ರೀ ಉಮೇಶ್ ಕುಮಾರ್ IPS ADGP KSRP ರವರು ದಿನಾಂಕ 8/5/2024ರಂದು ಪ್ರಥಮ ಬಾರಿಗೆ ಪಡೆಗೆ ಭೇಟಿ ನೀಡಿ ಪಡೆಯನ್ನು ವೀಕ್ಷಿಸಿ ಅಧಿಕಾರಿ ಸಿಬ್ಬಂದಿಗಳ ಕುಂದುಕೊರತೆ ಸಭೆ ನಡೆಸಿರುತ್ತಾರೆ. ಸನ್ಮಾನ್ಯ ADGP ಸಾಹೇಬರವರ ಆದೇಶದಂತೆ
ಎಆರ್ಎಸ್ಐ ಹುದ್ದೆಯಿಂದ ಆರ್ಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿದ ಅಧಿಕಾರಿಗಳಿಗೆ ಅವರ ಕುಟುಂಬ ವರ್ಗದವರ ಸಮ್ಮುಖದಲ್ಲಿ ಕೀಪಿಂಗ್ ಅಪ್ ಸೆರೆಮನಿಯನ್ನು ಕಮಾಂಡೆಂಟ್ ರವರು ನೆರವೇರಿಸಿದರು. ಮತ್ತು ಈ ಆಫೀಸ್ ತಂತ್ರಾಂಶದಲ್ಲಿ ಈ ಘಟಕವು ಮುಂಚೂಣಿಯಲ್ಲಿರುತ್ತದೆ. 2024 ಲೋಕಸಭಾ ಚುನಾವಣೆಯಲ್ಲಿ 2 ಕಂಪನಿಗಳು 70 ದಿನಗಳ ಕಾಲ ಪಂಚ ರಾಜ್ಯಗಳಾದ ತಮಿಳುನಾಡು, ಕೇರಳ, ತೆಲಂಗಾಣ, ಹರಿಯಾಣ ಮತ್ತು ಬಿಹಾರಗಳಲ್ಲಿ ಚುನಾವಣಾ ಕರ್ತವ್ಯವನ್ನು ಯಶಸ್ವಿಕರವಾಗಿ ನಿರ್ವಹಿಸಿ ಪಡೆಗೆ ಹಿಂದಿರುಗಿರುತ್ತಾರೆ. ಕೆಎಸ್ಆರ್ಪಿ ವಿವಿಧ ಪಡೆಗಳಿಂದ ಹೆಚ್ಚಿನ ತರಬೇತಿಗಾಗಿ ಆಗಮಿಸಿರುವ 223 ಬ್ಯಾಂಡ್ಸ್ಮನ್ ಪ್ರಶಿಕ್ಷಣಾರ್ಥಿಗಳಿಗೆ ನಮ್ಮ ಪಡೆಯಿಂದ ವಸತಿ ಸೌಕರ್ಯವನ್ನು ಕಲ್ಪಿಸಿರುತ್ತಾರೆ. ಎಡಿಜಿಪಿ ರವರ ಆದೇಶದಂತೆ ಅಧಿಕ ತೂಕ ಹೊಂದಿದ ಅಧಿಕಾರಿ ಸಿಬ್ಬಂದಿಗಳಿಗೆ ವಿಶೇಷ ವ್ಯಾಯಾಮವನ್ನು ಆರೋಗ್ಯ ದೃಷ್ಟಿಯಿಂದ ಹೆಚ್ಚಿನ ಗಮನ ಹರಿಸಿ ತೂಕ ಕಡಿಮೆ ಮಾಡಿದ ಅಧಿಕಾರಿ ಸಿಬ್ಬಂದಿಗಳಿಗೆ ಸನ್ಮಾನಿಸಿರುತ್ತಾರೆ.